ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನಗೆ ಎಕ್ಸ್ಪೆಷಲಿ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ಕಂಟಿನ್ಯೂ ಮಾಡ್ಕೊತೀನಿ ಬನ್ನಿ. ಇವತ್ತು ಭಾನುವಾರ, ಸೊ 22/6/2026. ಸೊ ಇವತ್ತು ಸ್ಪೆಷಲ್ ಏನಂತ ಹೇಳಿದ್ರೆ, ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದಕ್ಕೆ ಈ ವ್ಲಾಗ್ನ ಫುಲ್ಲು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನೇನೆಲ್ಲ ಸ್ಪೆಷಲ್ ಇರುತ್ತೆ ಅಂತ ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಸೊ ಈ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆನೇ ಹೊರಗಡೆ ಬಂದು ನೋಡಿದ್ರೆ ಸಖತ್ತಾಗಿರುತ್ತೆ. ಏನೋ ಒಂಥರ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ. ಆ ಕೂಲ್ ವೆದರು ಮತ್ತು ಹಕ್ಕಿಗಳ ಸೌಂಡೆಲ್ಲ ಬರ್ತಿರುತ್ತಲ್ವ, ಸೊ ಸಖತ್ತಾಗಿರುತ್ತೆ ವೆದರು. ಅದಕ್ಕೆ ನನಗೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಫಸ್ಟ್ ಹೋಗಿ ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಇವತ್ತು ಆ್ಯನಿವರ್ಸರಿ ಆಗಿರೋದ್ರಿಂದ ಸ್ಟೇಟಸ್ಗೆಲ್ಲ ಹಾಕೊಳ್ಳೋಣ ಅಂತ ಹೇಳಿ ಬೆಳಿಗ್ಗೆ 4 ಗಂಟೆಗೆ ಎಚ್ಚರ ಹೋಯಿತು. ನನ್ನ ಚಿಕ್ಕ ಮಗಳು ನೀರು ಬೇಕು ಅಮ್ಮ ಕುಡಿಯೋಕ್ಕೆ ಅಂತ ಹೇಳ್ಸಿದ್ಲ. ಸೊ 4 ಗಂಟೆಗೆ ಎಚ್ಚರ ಆಯಿತಾ. ಸೊ ಮತ್ತೆ ಸ್ಟೇಟಸ್ ಎಲ್ಲ ಹಾಕ್ಕೊಂಡು ಮತ್ತೆ ನಿದ್ದೆ ಬಂದುಬಿಡ್ತು, ಹಂಗೆ ಮಲ್ಕೊಬಿಟ್ವಿ. ಇವಾಗ 6:30ಗೆ ಎಚ್ಚರ ಆಯಿತು. ಸೊ 6:30ಗೆಲ್ಲ ಎದ್ದು ಹೊರಗಡೆ ಹೋಗಿ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿ ಮತ್ತು ಹೊರಗಡೆ ಎಲ್ಲ ಕಸ ಎಲ್ಲ ಹೊಡ್ಕೊಂಡು ಸೀಟ್ಕೊಂಡು ರಂಗೋಲಿ ಎಲ್ಲ ಬಿಟ್ಟು ಇನ್ನು ಒಳಗಡೆ ಮನೆಯೆಲ್ಲ ಒರೆಸ್ಕೊಂಡು ಮಾಫ್ ಮಾಡಾಯಿತು. ಸೊ ನನ್ನ ಮಕ್ಳಿಗೆ ನಾವೆಲ್ಲ ಬಟ್ಟೆ ತಗೊಂಡಿದ್ವಿ. ಸೊ ಹಂಗೆ ಶಾರ್ಟ್ ವೀಡಿಯೋ ಮಾಡಿ ಹಾಕಿದೆ ನಾನು. ಇನ್ನು ಏನಾದರೂ ಅಡುಗೆ ಮಾಡಬೇಕಲ್ವ ಅಂತ ಹೇಳಿ ಮಾಮೂಲಿ ನೈಟು ತರಕಾರಿ ಸಾಂಬಾರು ಮಾಡಿದ್ದೆ. ಸೊ ಅದೇ ಸಾಂಬಾರಿಗೆ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೈಸ್ ಮಾಡಿಕೊಂಡು ನಾನು ಜೀರಿಗೆ ಮತ್ತು ಶುಂಠಿನ ಕಾಯಿಸ್ಕೊಂಡು ಡೈಲಿ ಬೆಳಿಗ್ಗೆ ಕುಡಿತೀನಿ. ಸೊ ಅದನ್ನು ಕುಡಿದೆ. ಇನ್ನು ನನ್ನ ಮಗಳು ಏನೋ ಅಂದಲ್ಲ ಹೇಳು, ಬೆಳಿಗ್ಗೆನೇ ವಿಶ್ ಮಾಡೋದಲ್ಲ, ಏನಂತ ಮಾಡಿದೆ ಹೇಳು. ಹಾಂ, ಥ್ಯಾಂಕ್ ಯು. ಸೊ ಇನ್ನು ನನ್ನ ಮಗಳಿಗೂ ಸ್ನಾನ ಮಾಡಿಸ್ದೆ. ಅವಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇದೇ ನೋಡಿ ನನ್ನ ಮಗಳಿಗೆ ಬಟ್ಟೆ, ಹೊಸ ಬಟ್ಟೆ ಅಂತ. ಸೊ ನನ್ನ ದೊಡ್ಡ ಮಗಳಿಗೆ ಮತ್ತು ನನ್ನ ಚಿಕ್ಕ ಮಗಳಿಗೆ ಇಬ್ರಿಗೂ ಒಂದೇ ಥರ ಸೇಮ್ ಬಟ್ಟೆ ತಗೊಂಡಿದ್ವಿ. ನಾನು ಮತ್ತು ನನ್ನ ಹಸ್ಬೆಂಡು ಒಂದೇ ಕಲ್ಲರಲ್ಲಿ ಅವರು ಶರ್ಟು ಮತ್ತು ನಾನು ಏನು ಗ್ರ್ಯಾಂಡ್ ಏನು ಬೇಡ ಬಟ್ಟೆ ಅಂತ ಹೇಳಿ ಟಾಪು ಮತ್ತು ಪ್ಯಾಂಟು ತಗೊಂಡಿದ್ದೆ. ಸೊ ಇನ್ನು ಫೈನಲಾಗಿ ನಾನು ನನ್ನ ಚಿಕ್ಕ ಮಗಳಿಗೆ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿದೆ. ಆಲ್ರೆಡಿ ಫೇಸ್ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀನಿ. ಮೇಕಪ್ ಅಂದರೆ ಏನಿಲ್ಲ, ಸಿಂಪಲಾಗಿ ಫೌಂಡೇಶನ್ ಹಾಕ್ಕೊಂಡು ಲಿಫ್ಟಿಗೆ ಹಾಕ್ಕೊಂಡಿದ್ದೀನಿ, ಸ್ಪ್ರಿಂಜ್ ಪೌಡ್ರ್ ಹಾಕ್ಕೊಂಡು ಅಷ್ಟೇ. ಸೊ ಅದಕ್ಕೆ ಸ್ಟಿಕ್ಕರ್ ಅದಕ್ಕೊಳ್ಳೋದು ಅಂತ ಗೊತ್ತಾಗ್ತಿರಲಿಲ್ಲ. ಸೊ ಫೈನಲಿ ರೆಡಿಯಾಗಿ ದೀಪ ಎಲ್ಲ ಹಚ್ಚಿ ಫೈನಲಾಗಿ ರೆಡಿ ಆಗ್ದೆ. ಇನ್ನು ನಮ್ಮ ಮನೆಯವರು ನನ್ನ ಮಕ್ಕಳೆಲ್ಲ ಪೂಜೆ ಮಾಡಿ ಊಟ ಮಾಡ್ತಾ ಕೂತಿದ್ದೀವಿ. ಸೊ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಇದ್ದಿದ್ದು 9 ಗಂಟೆ ಅಷ್ಟರಲ್ಲಿ ಮೈಸೂರು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ, ಎದ್ದಿದ್ದೇ ಲೇಟ್ ಆಯಿತು. 9 ಗಂಟೆಲೇ ಊಟ ಮಾಡ್ತಾಯಿದ್ವಿ ನೋಡಿ. ಊಟ ಅಂತ ಏನಕ್ಕೆ ಹೇಳ್ತಾಯಿದ್ದೀನಿ ಅಂದರೆ, ತಿಂಡಿ ಏನು ಮಾಡಿಲ್ಲ ಅಲ್ವಾ. ಸೊ ನೈಟ್ ಸಾಂಬಾರಿಗೆ ರೈಸ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಅದಕ್ಕೆ ಊಟ ಅಂತ ಹೇಳಿದೆ. ಸೊ ಫೈನಲಾಗಿ ಊಟ ಎಲ್ಲ ತಿಂದ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಮನೆಯವರು ಸ್ವಲ್ಪ ಹೊರಗಡೆನೇ ನೀರು ಬಿಟ್ಟಿದ್ರು ಅಂತ ಹೇಳಿ ಹಂಗೆ ಕಾರ್ ವಾಶ್ ಮಾಡ್ತಿದ್ರು. ಸೊ ಫೈನಲಾಗಿ ಹೋಗ್ತಾಯಿದ್ದೀವಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತು ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಇವಾಗ ನೋಡಿ ಹೋಗ್ತಾಯಿದ್ದೀವಿ. ನನ್ನ ಮಗಳು ಔಟ್ಬಿಟ್ಟು ಮತ್ತು ನನ್ನ ಚಿಕ್ಕ ಮಗಳು ಔಟ್ಬಿಟ್ಟು ಇಬ್ಬರದ್ದು ಸೇಮ್ ಇದೆ, ಒಂದೇ ಥರ ಚೆನ್ನಾಗಿದೆ. ಇಷ್ಟ ಆಯಿತು ನನಗೆ ಬಟ್ಟೆ. ಅದು ಇಲ್ಲಿ ಕೇರ್ಪೇಟೆಯಲ್ಲಿ ಧನಲಕ್ಷ್ಮಿ ಗಾರ್ಮೆಂಟ್ಸ್ ಅಂತ ಇದೆ. ಸೊ ಅವರು ಒಳ್ಳೆ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡಿಸ್ಕೊಂಡು ಇದು ಮಾಡಿದ್ರು. ನಾವು ಏನೇ ಬಟ್ಟೆ ತಗೋಬೇಕು ಅಂದರೂ ಅಲ್ಲಿಗೆ ಹೋಗೋದು. ಸೊ ಚೆನ್ನಾಗಿತ್ತು. ನನ್ನ ಮಕ್ಳಿಗೂ ಅದೇ ಬಟ್ಟೆ ತಗೊಂಡು ಅಲ್ಲೇ ಆಂದವೇ ಹೂವು ತಾಳೋಣ ಅಂತ ನಿಲ್ಲಿಸಿದ್ವಿ. ಸೊ ಏನಕ್ಕಂದರೆ ಮಲ್ಲಿಗೆ ಹೂವು ತಾಳೋಣ ಅಂತ ಅಂದ್ಕೊಂಡ್ವಾ, ಬಟ್ ಮಲ್ಲಿಗೆ ಹೂವು ಅಲ್ಲಿ ಸಿಗಲಿಲ್ಲ. ಸೊ ಅದಕ್ಕೆ ಇರಲಿ ಕನಕಾಂಬ್ರನೇ ಅಂತ ಹೇಳಿ ತಗೊಂಡ್ವಿ. ನೋಡಿ ಎಷ್ಟು ಟ್ರಾಫಿಕ್ ಇದೆ, ಫುಲ್ಲು ಟ್ರಾಫಿಕ್ ಇತ್ತು. ಮಾಮೂಲಿದು ಅಲ್ಲೇ ದೊಡ್ಡ ಫುಲ್ಲು ಮೈಸೂರು ಎಂಟ್ರಿಲೇ ಟ್ರಾಫಿಕ್ ಇರುತ್ತಲ್ಲ, ಫುಲ್ಲು ಟ್ರಾಫಿಕ್ ಇತ್ತು. ಅದು ಅಲ್ಲದೆ ಇವತ್ತು ಭಾನುವಾರ ಅಲ್ವಾ, ಸೊ ಫುಲ್ಲು ಟ್ರಾಫಿಕ್. ಅಂದರೆ ಆ್ಯಕ್ಚುಲಿ ದೇವಸ್ಥಾನದ ಒಳಗಡೆನೇ ಹೋಗೋಕ್ಕಾಗಲಿಲ್ಲ, ಅಷ್ಟು ಫುಲ್ಲು ರಶ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಅಲ್ಲೇ ಹೊರಗಡೆನೇ ಪೂಜೆ ಮಾಡ್ಕೊಂಡು ಬಂದು ಆಗಲೇ ಒಂದು 5 ಇಯರ್ಸ್ ಅಲ್ಲೇನೋ ಹೋಗಿದ್ವಿ. ಸೇಮ್ ಹೊರಗಡೆನೇ ಹಂಗೆ ಪೂಜೆ ಮಾಡ್ಕೊಂಡು ಬಂದಿದ್ವಿ, ಫುಲ್ಲು ರಶ್ ಇತ್ತು ಅಂತ ಹೇಳಿ. ಸೊ ಇವಾಗಲೂ ಹಂಗೆ ಸೇಮ್ ರಶ್ ಇತ್ತು. ಅದರಲ್ಲಿ ನನ್ನ ಮಗಳಂತೂ ಲಿಫ್ಟ್ ಅಂದರೆ ಹೊಸಿ ಭಯ ಆಗಲ್ಲ ಅವಳಿಗೆ. ಅಪ್ಪ ಬೇಡ ಅಪ್ಪ ಬೇಡ ಅಪ್ಪ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತಿದ್ಲು. ನಾವು ಬಾ ಇರಲಿ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಪೂಜೆ ಎಷ್ಟು ಚೆನ್ನಾಗಿರ್ತಾರೆ ಅಂತ ಫುಲ್ಲು ರಶ್ ಇತ್ತು. ಸೊ ಫೈನಲಾಗಿ ಅಲ್ಲಿ ಪುರೋಹಿತರು ಇರ್ತಾರಲ್ವ, ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು
ಮತ್ತು ಅಲ್ಲೇ ಹೊರಗಡೆ ಈರ್ಗ ಹೇಳಿದ್ವಿ, ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಬಟ್ ಇದುವರೆಗೂ ನಾನು ಒಳಗಡೆ ಹೋಗಿಲ್ಲ, ಒಂದು ಸರಿ ಫ್ರೀ ಆದಾಗ ಹೋಗಬೇಕು. ಸಖತ್ತಾಗಿತ್ತು, ಫುಲ್ಲು ರಶ್ ಇತ್ತು ಮಾತ್ರ. ಚಾಮುಂಡೇಶ್ವರಿ ಅಮ್ಮನವರ ಹೊರಗಡೆಯಿಂದನೇ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಆಲ್ರೆಡಿ ಪೂಜೆ ಎಲ್ಲ ಆಗಿತ್ತು, ಇನ್ನು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದ್ವಿ. ಅಲ್ಲೇ 100 ರೂಪೀಸ್ಗೆ ಫೋಟೋ ತೆಗ್ದು ಕೊಡ್ತಾರಲ್ವ, ಸೊ ಅದಕ್ಕೆ ಅಲ್ಲೇ ಫುಲ್ಲು ಬಿಸಿಲಿತ್ತು, ಕಾಲು ನಿಂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಸುಡ್ತಾಯಿತ್ತು. ಅದರಲ್ಲಿ ಬೇರೆ ಇವಾಗಂತೂ ಸಖತ್ ಬಿಸಿಲಿರೋದ್ರಿಂದ ಫುಲ್ಲು ಸೆಕೆ ಆಗುತ್ತೆ. ಅದಕ್ಕೆ ನನ್ನ ಮಗಳು ಬೇರೆ ನೀರು ಬೇಕು ಅಮ್ಮ, ನೀರು ಬೇಕು ಅಂತಿದ್ಲು. ನಾವು ಕಾರಲ್ಲೇ ಫ್ಲಾಸ್ಕೆಲ್ಲ ಬಿಟ್ಬಿಟ್ಟು ಬಂದುಬಿಟ್ಟಿದ್ವಿ. ಸೊ ಅದಕ್ಕೆ ಆಯಿತು, ಹಂಗೆ ಹಿಂಗೆ ಅಂದ್ಕೊಂಡು ಐಸ್ ಕ್ರೀಮ್ ತಗೊಡು. ನನ್ನ ಮಗಳು ಬೇರೆ ಯಾವ ಥರ ಟ್ರಿಕ್ಸ್ ಯೂಸ್ ಮಾಡ್ತಾಳೆ ಅಂದರೆ, ನಮ್ಮ ಮನೆಯವರು ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲನ ಈ ಥರನೇ ಹೇಳ್ಕೊಟ್ಟಿದ್ದಾರೆ. ಅಮ್ಮ ಚಳಿಗಾಲದಲ್ಲಿ ಏನು ಮಾಡೋದು ಬೇಕಮ್ಮ ಅಂದರೆ ಗೊಚ್ಕೊಂಡು ಮಲ್ಕೋಬೇಕು, ಬೇಸಿಗೆಗಾಲದಲ್ಲಿ ಏನು ಮಾಡಬೇಕಮ್ಮ ಅಂದರೆ ಐಸ್ ಕ್ರೀಮ್ ತಿನ್ನಬೇಕು, ಮತ್ತು ಮಳೆಗಾಲದಲ್ಲಿ ಛತ್ರಿ ಹೋಗಿ ಓಡಾಡಬೇಕು ಅಂತ ಹೇಳ್ಕೊಟ್ಬಿಟ್ಟವ್ರೆ ನಮ್ಮ ಮನೆಯವರು. ಸೊ ಅದಕ್ಕೆ ಅಪ್ಪ ಇವಾಗ ಹೆಂಗಿದ್ರು ಅಪ್ಪ ಸೆಕೆಗಾಲ ಅಲ್ವಾ, ಸೊ ಅದಕ್ಕೆ ನೀನು ಇವಾಗ ನನಗೆ ಐಸ್ ಕ್ರೀಮ್ ತೊಗೊಡ್ಬೇಕು ಅಂತ ಹೇಳಿ ಐಸ್ ಕ್ರೀಮ್ ತೆಗೆಸ್ಕೊಂಡು ತಿಂದ್ಲು. ನನ್ನ ಚಿಕ್ಕ ಮಗಳು ಅಂತೂ ಐಸ್ ಕ್ರೀಮು ಖಾಲಿ ತಿಂತಾಳೆ, ಅವಳು ಐಸ್ ಕ್ರೀಮು ಸ್ವೀಟ್ಸ್ ಏನು ಇಷ್ಟನೇ ಆಗೋಲ್ಲ. ಸೊ ಫೈನಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಫೋಟೋನು ಇಸ್ಕೊಂಡು ಇಲ್ಲಿ ಬಂದ್ವಿ. ಕಾರ್ ಪಾರ್ಕಿಂಗ್ ಎಲ್ಲಿ ಅಂತ ಹುಡುಕ್ತಾ ಇದ್ದಾರೆ ನನ್ನ ಮಕ್ಕಳು. ಎಲ್ಲಿ ಅಪ್ಪ ಅಮ್ಮ, ಹಿಂದೆ ಅಂತ ಹೇಳ್ತಿದ್ರು. ಸೊ ನಾನು ಅದಕ್ಕೆ ಅಲ್ಲಲ್ಲ, ಇಲ್ಲೇ ಮುಂದೆ ಕಾಣ್ತಾ ಬನ್ನಿ ಅಂತ ಹೇಳಿ ಕರ್ಕೊಂಡೋಗ್ತಿದ್ದೆ. ಸೊ ಇಲ್ಲಿಗೂ ಫುಲ್ಲು ಟ್ರಾಫಿಕ್ ಇತ್ತು. ಇಲ್ಲಿ ಪಾರ್ಕಿಂಗ್ ಪ್ಲೇಸಿಂದ ಅಲ್ಲಿ ಹೊರಗಡೆ ಹೋಗೋಷ್ಟರಲ್ಲೇ ಫುಲ್ಲು ಟ್ರಾಫಿಕ್ ಇತ್ತು. ನಿಧಾನವಾಗಿ ಹೋದ್ವಿ, ಫುಲ್ಲು ಅಷ್ಟು ಟ್ರಾಫಿಕ್ ಇತ್ತು. ಈಗ ಮತ್ತು ನನಗಂತೂ ಫುಲ್ಲು ಖುಷಿ ಆಯಿತು. ಆ್ಯಕ್ಚುಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ, ಮತ್ತು ಅಲ್ಲೇ ಬಂದ್ವಿ. ಆಮೇಲೆ ನನಗೆ ಈ ಗೋಬಿನ ಫುಲ್ ಇಷ್ಟಪಡ್ತಿದ್ದೆ, ಬಟ್ ಈಗ ಬಿಟ್ಬಿಟ್ಟಿದ್ದೀನಿ, ಇಷ್ಟ ಆಗೋಲ್ಲ. ಅದಕ್ಕೆ ಬೇಲ್ಪುರಿ, ಚುರ್ಮುರಿ ಈ ಥರ ಆದರೆ ನಾನು ತಿನ್ನೋದು. ಸೊ ನಮ್ಮ ಮನೆಯವರು ಕೇಳಿದೆ ಚುರ್ಮುರಿ ತಗೊಡಿ ಅಂತ ಹೇಳಿ. ನನ್ನ ಮಕ್ಕಳು ಖಾರ ಏನು ತಿನ್ನಲ್ವಲ್ಲ, ಸೊ ಅವ್ರಿಗೆ ಕುಕುಂಬರ್ ತಗೊಟ್ಟಿದ್ರು. ನಾನು ಚುರ್ಮುರಿ ತೆಗೆಸ್ಕೊಂಡಿದ್ದೆ, ಸಖತ್ತಾಗಿತ್ತು, ಚೆನ್ನಾಗಿ ಮಾಡಿಕೊಟ್ಟಿದ್ರು. ಒಳ್ಳೆ ಫುಲ್ಲು ಖಾರವಾಗಿ ಇಷ್ಟ ನನಗೆ, ಸೊ ಅದಕ್ಕೆ ಖಾರವಾಗಿ ಮಾಡಿಕೊಟ್ಟಿದ್ರು, ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ಅದ್ದೂರಿಯಾಗಿತ್ತು. ಅಲ್ಲಿಂದ ಬಂದ್ವಿ. ನಮ್ಮ ಮನೆಯವ್ರಿಗೆ ಪರಿಚಯ ಇರೋರು ಕ್ಲೈಂಟ್ ಒಬ್ಬರು ಕಸ್ತೂರಿ ನಿವಾಸ ರೆಸ್ಟೋರೆಂಟಲ್ಲಿ ವರ್ಕ್ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗಿ ಮಾತಾಡ್ಸ್ಕೊಬಂದು ಅಲ್ಲೇ ಲಂಚ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ನಾವು ಬರೀ ಜಸ್ಟ್ ರೈಸ್ ಊಟ ಮಾತ್ರ ಆರ್ಡ್ರ್ ಮಾಡಿದ್ದು, ಒಂದು ಪ್ಲೇಟ್ ಊಟ ಮಾತ್ರ ಹೇಳಿದ್ದು ನಾವು, ಈ ಥರ ಜಂಕ್ ಫುಡ್ಡೆಲ್ಲ ತಿನ್ನಿಸ್ಬಾರ್ದು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಬಟ್ ಅವರು ಇಲ್ಲ ಸರ್ ತಗೊಳ್ಳಿ ಅಂತ ಹೇಳಿಬಿಟ್ಟು ಇದು ನೂಡಲ್ಸು ಮತ್ತು ಕಾಲಿಫ್ಲವರ್ ಇದು ಎಲ್ಲ ಕೊಟ್ಟಿದ್ರು. ಸೊ ಬೇಡ ಅಂತ ಅಂದು ಜ್ಯೂಸ್ ಎಲ್ಲ ತರಿಸ್ಕೊಟ್ರು, ಸಖತ್ತಾಗಿ ಟ್ರೀಟ್ ಮಾಡಿದ್ರು. ಎಲ್ಲರೂ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ, ನಾವು ಟೇಸ್ಟ್ ಮಾಡಿದ್ವಿ. ಇನ್ನು ನನ್ನ ಮಗಳಂತೂ ಚಿಕ್ಕ ಮಗಳು, ಅವಳು ಕರ್ಡ್ ರೈಸ್ ಬಿಟ್ರೆ ಇನ್ನೇನು ತಿನ್ನಲಿಲ್ಲ. ಅದು ಮತ್ತು ಕಾಯಿ ಒಬ್ಬಿಟ್ಟು ಕೊಟ್ಟಿದ್ರು, ಅದು ಮಾತ್ರ ತಿಂದಳು. ಸೊ ಜ್ಯೂಸ್ ಎಲ್ಲ ತಂದು ಕೊಟ್ಟಿದ್ರು, ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು ಲಂಚೆಲ್ಲ. ಸೊ ಈಗ ಲಂಚೆಲ್ಲ ಮಾಡಿಕೊಂಡು ಲಲಿತಾ ಮಹಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಸೊ ಲಲಿತಾ ಮಹಲಲ್ಲಿ ಇವತ್ತು ಮದುವೆ ಇತ್ತಂತೆ. ಸೊ ಅದಕ್ಕೋಸ್ಕರ ಅವರು ಒಳಗಡೆನೇ ಬಿಟ್ಟಿಲ್ಲ. ಏನು ಗೊತ್ತಾ, ಫಸ್ಟು ಮುಂದೆನೇ ಹೊಂಟೋಗ್ಬಿಟ್ಟಿದ್ವಿ, ಫುಲ್ಲು ಸ್ಟ್ರೈಟ್ ಹೋಗ್ಬಿಟ್ಟಿದ್ವಿ. ಅಲ್ಲಿ ಆರ್ಚ್ ಇದೆಯಲ್ಲ ಅದರೊಳಗಡೆ ಹೋಗ್ಬಿಟ್ಟಿದ್ವಿ. ಫುಲ್ಲು ಹೋಗ್ತಾ ಇದ್ದೀವಿ ಸಿಗ್ತಾಯಿಲ್ಲ, ಇಲ್ಲೇ ಕಾಣಿಸ್ತಲ್ಲ ಅಂತ ಅಂದ್ಕೊಂಡು ಮತ್ತೆ ಯಾರನ್ನೊಬ್ರನ್ನ ಕೇಳಿ ಮತ್ತೆ ರಿಟರ್ನ್ ಬಂದು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಹೋದರೆ ಅಲ್ಲಿ ಒಳಗಡೆನೇ ಬಿಡಲಿಲ್ಲ. ಇಲ್ಲ ನಾಳೆ ಬನ್ನಿ, ಇವತ್ತು ಎಂಟ್ರಿ ಇಲ್ಲ, ವಿಸಿಟಿಂಗ್ ಎಂಟ್ರಿ ಇಲ್ಲ ಇವತ್ತು ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಅಲ್ಲೇ ದೂರದಲ್ಲೇ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಒಳಗಡೆ ಬಿಡ್ತಾ ಇಲ್ಲ, ನಮ್ಮನೆಗೆ ಓಡ್ಕೊಟ್ಟು ಹಾಯ್. ಸೊ ಅದಕ್ಕೆ ಇವಾಗ ನೆಕ್ಸ್ಟು ಎಲ್ಲಿಗೆ ಹೋಗೋಣ, ಅಲ್ಲಿಗೂ ಹೋಗಿರಲಿಲ್ವಲ್ಲ, ಇನ್ನೂ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಬೈ ಟು ಗೆಟ್ ಒನ್ ಇತ್ತು. ಸೊ ಮಾಮೂಲಿ ಇನ್ಸ್ಟಾದಲ್ಲೆಲ್ಲ ನೋಡಿದ್ದು ವೀಡಿಯೋನ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಹೆಂಗಿರೋದು ಆಯ್ತಾ ಮಹಲ್ಗೆ ಹೋಗ್ಲಿಲ್ವಲ್ಲ, ಇನ್ನೂ ಟೈಮ್ ಆಯ್ತಲ್ಲ ಅಂತ ಹೇಳಿ ನಮ್ಮ ಮನೆಯವರು ಅಲ್ಲಿ ಹೋದ್ರು. ಅಲ್ಲಿ ಹೋಗಿದ್ರು. ನಾನು ನನ್ನ ಮಕ್ಕಳೆಲ್ಲ ಹಂಗೆ ಫುಲ್ಲು ಶಾಪಿಂಗ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಬಂದ್ವಿ. ನೋಡಿ ಇಷ್ಟು ತಗೊಂಡಿದ್ದೀವಿ, ಮನೆ ಐಟಮ್ಸ್ಗಳಷ್ಟೇ ನಾನು ತಗೊಂಡಿದ್ದು.
ಮಾಮೂಲಿ ಹ್ಯಾಂಡ್ ವಾಶು, ಫೇಸ್ ವಾಶ್. ಇವಾಗ ನಾವು ಟೆಂಪಲ್ಗೆ ಹೋಗಿ ಟೆಂಪಲಿಂದ ಲಲಿತಾ ಮಹಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಒಳಗಡೆ ಎಂಟ್ರಿ ಇರಲಿಲ್ಲ, ಇವತ್ತು ಮದುವೆ ಇದೆ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಆನ್ ದ ವೇ ಹೋಗ್ತಿದ್ವಾ, ಅಲ್ಲಿ ಗೊಂಬೆಗಳು ಕಾಣಿಸ್ತಾ. ಸೊ ಅದಕ್ಕೆ ನಾವು ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ನಮ್ಮ ಮನೆಯವರು ಸಡನ್ನಾಗಿ ತಗೊಟ್ಟೆ ಬಿಟ್ಟರು ನೋಡಿ ಡಾಲು. ಸೊ ಇದೇ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಅಂತ ಹೇಳ್ಬಿಟ್ಟು ತಗೊಟ್ರು. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ರೀ ಅಂತ ಹೇಳ್ತಾ. ಸೊ ಹಂಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಇನ್ನು ಹೋಗ್ತಾಯಿದ್ದೀವಿ. ಸೊ ಫೈನಲಾಗಿ ಹೋಗಿ ಟೆಂಪಲ್ ಆಯಿತು, ಟೆಂಪಲ್ ಮುಗಿಸ್ಕೊಂಡ್ವಿ, ಮತ್ತು ಲಂಚ್ ಮುಗಿಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡ್ವಿ. ಈಗ ಮತ್ತೆ ರಿಟರ್ನ್ ಬರ್ತಾಯಿದ್ದೀವಿ ಕೇರ್ಪೇಟೆಗೆ. ಸೊ ನನ್ನ ಮಕ್ಕಳು ಇಬ್ಬರು ಹಂಗೆ ಆನ್ ದ ವೇ ಕಾರಲ್ಲಿ ಅಲ್ಲೇ ಮಲ್ಕೊಂಡ್ರು. ಸೊ ಫೈನಲಿ ಮನೆಗೆ ಬಂದು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಆಗಲೇ ಟೈಮ್ ನಾವು ಬರೋಷ್ಟರಲ್ಲಿ 6:30 ಏನೋ ಆಗಿತ್ತು. ಸೊ ಬಂದ್ವಿ ಮನೆಗೆ. ನನ್ನ ಮಗಳು ಹೋಮ್ವರ್ಕ್ ಬರ್ದಿಲ್ಲ ಅಂತ ಹೋಮ್ವರ್ಕ್ ಬರ್ಕೊತಿದ್ಲು. ಇನ್ನು ನನ್ನ ಸೊ ಫೈನಲಾಗಿ ಇವಾಗ ಆಟಾಡ್ಕೊಂಡು ಕೂತವ್ರೆ ನೋಡಿ. ಇಲ್ಲಿ ಗೊಂಬೆ ವಿಷಯಕ್ಕೂ ಜಗಳ ಆಡ್ತಿದ್ದಾರೆ. ಸೊ ರವೇಣ ಮತ್ತು ವರ್ಧಣ ಅಂತ ಇದ್ದಾರೆ. ಸೊ ಅವರು ಕೇಕ್ ತಂದಿದ್ರು, ಕೇಕ್ ಕಟ್ ಮಾಡಿದ್ವಿ. ಮತ್ತು ಲಂಚ್ಗೆ ನೈಟ್ ಡಿನ್ನರ್ಗೆ ಎಗ್ ರೈಸ್ ತಿಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.